ಹರಳೆಣ್ಣೆ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಹಾಗೂ ಕೇಸರದ ಪುಡಿ. ಕೇಸರ್ ಅಂತಂದರೆ ಸ್ಯಾಫ್ರಾನ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ನಾವು. ಅದರ ಪುಡಿಯನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೇವೆ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ಪುಟಾಣಿಗೆ ಈ ಕೊತ್ತಂಬರಿ ಸೊಪ್ಪು ಹಾಗೂ ಚಿಟಿಕೆಯಷ್ಟು ಈ ಕೇಸರ ಪುಡಿಯನ್ನು ಹಾಕಿಕೊಂಡು ನಾವು ಜಜ್ಕೊಳ್ಬೇಕು. ಚಿಟಿಕೆಯಷ್ಟು ಕೇಸರದ ಪುಡಿ, ಅದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಜಜ್ಕೊಳ್ಬೇಕು. ಆದರ್ಶವ್ರೆ, ನಾವು ಕೊತ್ತಂಬರಿ ಸೊಪ್ಪನ್ನ ಇದರಲ್ಲಿ ಏನಕ್ಕೆ ಬೆರೆಸ್ತಾ ಇದ್ದೀವಿ? ಇದು ಬೇಸಿಕಲಿ ಯಾವಾಗ ಈ ಕೆಂಪು ಗಾಯಗಳಾಗಿರುತ್ತೆ, ಒಂಥರ ಹೀಟಿಗೆ ಬರುವಂಥ ಒಂದು ತೊಂದರೆ ಇದು. ಆವಾಗ ಈ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಇದರಲ್ಲಿ ಮ್ಯಾಗ್ನೀಷಿಯಂ ಮತ್ತು ಐರನ್ ಕಂಟೆಂಟ್ ಇರೋದ್ರಿಂದ ಸ್ಕಿನ್ ಮೇಲೆ ಬಹಳ ಬೇಗ ಒಂದು ಪರಿಣಾಮವನ್ನು ಬೀರುತ್ತೆ. ಮತ್ತು ಅದೇನು ಆ ಒಂದು ಕೆಂಪಾಗಿರುತ್ತೆ ಮತ್ತು ಅಲ್ಲಿ ಏನು ಆ ನೋವು ಬಂದಿರುತ್ತೆ, ಅಥವಾ ಈಗ ನಾವು ಈ ತುಟಿಗಳಿಗೆ ಯಾವಾಗ ಹುಣ್ಣಾಗಿರುತ್ತೆ ಆವಾಗ ಒಂದು ಪೇನ್ ಬರುತ್ತೆ. ಮತ್ತು ಅದಲ್ಲದೆ ಹೀಟ್, ನಮ್ಮ ದೇಹದಲ್ಲಿ ಉಷ್ಣತೆ ಬಂದಾಗ ಈ ತುಟಿಗಳ ಮೇಲೆ ಕೆಲವೊಂದು ಸಾರಿ ಉರಿ ಆಗುವಂಥದ್ದು ಮತ್ತು ಹೆಚ್ಚು ಹೀಟ್ ಆದಾಗ ಕೆಂಪು ಗಾಯಗಳಾಗುವಂಥದ್ದಕ್ಕೆ ಇದು ತುಂಬ ಉತ್ತಮವಾದಂಥದ್ದು ಅಂತ ಹೇಳ್ಬೋದು. ಮತ್ತು ಅದಲ್ಲದೆ ಇದಕ್ಕೆ ನಿಂಬೆಹಣ್ಣಿನ ರಸ ಮತ್ತು ಕೇಸರನ್ನು ಯೂಸ್ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಲಿಪ್ಸನ್ನು ಮಾಡುತ್ತೆ. ಮತ್ತು ಇದನ್ನು ದಿನಬಳಕೆಯಲ್ಲಿ ಕೂಡ ನಾವು ಈ ನಿಂಬೆಹಣ್ಣಿನ ರಸವನ್ನು ಬಳಕೆ ಮಾಡೋದು, ಹರಳೆಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ತುಂಬ ಉತ್ತಮವಾದದ್ದು ಅಂತ ಹೇಳ್ಬೋದು. ತುಟಿಗಳ ಒಂದು ಮೃದುವಾಗ್ಲಿಕ್ಕೆ ರಕ್ಷಣೆ. ಹೌದು, ಇದು ತುಂಬಾ ಸೂಕ್ಷ್ಮವಾದಂಥ, ತುಟಿಗಳೆಲ್ಲ ತುಂಬ ಸೂಕ್ಷ್ಮವಾದಂಥದ್ದು. ಅದನ್ನು ಆರೈಕೆ ಹೇಗೆ ಅಂತಂದರೆ ಹರಳೆಣ್ಣೆ ಅದಕ್ಕೆ ಹೇಳಿ ಮಾಡಿದಂಥ ಔಷಧಿ ಅಂತ ಹೇಳ್ಬೋದು. ಇದು ಸಿದ್ಧವಾಗಿದೆ. ಈಗ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ನಿಂಬೆಹಣ್ಣಿನ ರಸ ಮತ್ತು ಈ ಹರಳೆಣ್ಣೆಯನ್ನು ಹಾಕ್ಬೋದು. ಒಂದು ಬಟ್ಲನ್ನು ಕೊಡಿ. ಈ ರೀತಿ ತಯಾರಾದ ಮಿಶ್ರಣಕ್ಕೆ 1 ಚಮಚದಷ್ಟು ಹರಳೆಣ್ಣೆಯನ್ನು ಮಿಶ್ರಣ ಮಾಡಬೇಕು. ಈ ರೀತಿ ಮಿಶ್ರಣ ಮಾಡಿದ ನಂತರ ಇದಕ್ಕೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕು. ವೀಕ್ಷಕರೇ, ಈ ನಿಂಬೆಹಣ್ಣನ್ನು ಬೆರೆಸಿದ ನಂತರ ಇದನ್ನು ಈ ರೀತಿಯಾಗಿ ಇದು ಸಿದ್ಧವಾಗುತ್ತೆ. ಇದನ್ನು ದಿವಸಕ್ಕೆ 1 ಬಾರಿ ಮಾತ್ರ ರಾತ್ರಿ ಮಲಗೋಕ್ಕಿಂತ ಮುಂಚೆ ಹಚ್ಕೊಳ್ಳೋದು ತುಂಬ ಉತ್ತಮ. ವೀಕ್ಷಕರೇ, ಇವತ್ತಿನ ದಿವಸ ನಾವು ಈ ಹರಳೆಣ್ಣೆ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಹಾಗೂ ಕೇಸರ ಪುಡಿಯಿಂದ ತಯಾರಿಸಿದಂಥ ಈ ಒಂದು ಮಿಶ್ರಣ ಸಿದ್ಧವಾಗಿದೆ. ಇದನ್ನು ಮನೆಯಲ್ಲಿ ಮಾಡಿ ಇದರ ಪ್ರಯೋಗವನ್ನು ಪಡೆದುಕೊಳ್ಳಿ.